hello. Hi everybody. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನನ್ನ ಚಾನೆಲ್ಗೆ ವೆಲ್ಕಮ್ ಬ್ಯಾಕ್. ನನ್ನ ಹೆಸರು ಕಾವೇರಿ. So welcome to part 2 of ಚಿಕ್ಕಪೇಟೆ ಶಾಪಿಂಗ್ ಹಾಲ್. ಲಾಸ್ಟ್ ವ್ಲಾಗ್ ಅಲ್ಲಿ ನಾನು ನಿಮ್ಗೆ ಶಾಪ್ಸ್ ತೋರಿಸಿದೀನಿ, ಏನೇನು ಒಂದು ಹಾಫ್ ಶಾಪಿಂಗ್ ತೋರಿಸಿದೀನಿ ಆಲ್ರೆಡಿ, ಏನೇನು ಶಾಪ್ ಮಾಡಿದೀನಿ ಅಂತ. ಈ ವಿಡಿಯೋಲಿ ನಾನು ಮೇನ್ಲಿ ಸೀರೆಗಳನ್ನ ತೋರಿಸ್ತಾ ಇದ್ದೀನಿ, ಯಾಕಂದ್ರೆ ಆ ವಿಡಿಯೋ ತುಂಬಾ ಲಾಂಗ್ ಆಗ್ಬಿಡ್ತಾ ಇತ್ತು. ಸೊ ವೆಲ್ಕಮ್ ಟು ಪಾರ್ಟ್ 2. ಸೊ ಲಾಸ್ಟ್ ವ್ಲಾಗ್ ಅಲ್ಲಿ ಹೇಳ್ದಂಗೆ ನಾನು ನಮ್ಮ ಮಮ್ಮಿ ನನಗೊಂದು ಸೀರೆ, ಅಂದ್ರೆ ದೇವ್ರಿಗೆ ಒಂದ್ ಸೀರೆ ಮತ್ತೆ ನಮ್ಮ ಮಮ್ಮಿಗೆ ಒಂದ್ ಸೀರೆ ಅಂತ ಹೇಳ್ಬಿಟ್ಟು ತಗೊಳ್ಳೋಣ ಅಂತ ಹೋಗಿದ್ದು. ಬಟ್ ಅಲ್ಲಿ ಹೋಗಿ ನಾವೇನ್ ಮಾಡಿದೀವಿ ಅಂದ್ರೆ 1 2 3 4 ಅದಾದ್ಮೇಲೆ ಎಕ್ಸ್ಟ್ರಾ ಇನ್ನೊಂದ್ ಸ್ವಲ್ಪ ಕವರ್ಗಳಿದಾವೆ, ಇದು ಇದು ಇದು. ಸೊ ಬೇಸಿಕಲಿ ತುಂಬಾನೇ ಶಾಪಿಂಗ್ ಮಾಡ್ಬಿಟ್ಟು ಬಂದಿದೀವಿ ಅಂಡ್ ತುಂಬಾ ಕಾಸು ಖಾಲಿ ಆಗ್ಬಿಟ್ಟಿದೆ. ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ಗೆ. ಒಂದ್ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಗಳಾದ್ರೆ, ಒಂದ್ ಸ್ವಲ್ಪ ಕೊಲಾಬ್ರೇಷನ್ಸ್ ಬಂದ್ರೆ ಕಾಸು ಬರುತ್ತೆ ಗೈಸ್, ಪ್ಲೀಸ್, ತುಂಬಾ ಅವಶ್ಯಕತೆ ಇದೆ. ಎನಿವೇಸ್, ಸೊ ಇವಾಗ ನನ್ನ ಮುಂದೆ ಎಷ್ಟು ಸೀರೆ ಇದೆ ಅಂತ ಗೊತ್ತಾ? 1 2 3 4 5 6 7 8 9 ಸೀರೆ ಇದೆ ನನ್ನ ಮುಂದೆ. ಒಂದ್ ನಿಮಿಷ ತೋರಿಸ್ತೀನಿ ನೋಡಿ. ನನ್ನ ಮುಂದೆ ಇಷ್ಟು ಸೀರೆಗಳಿದಾವೆ, ಅಲ್ಲಿ ನೋಡಿ 9 ಸೀರೆಸ್ ಇದೆ. ಸೊ ಇದಿಷ್ಟು ನಾನು ಇವಾಗ ನಿಮ್ಗೆ ತೋರಿಸ್ತೀನಿ. ಮೊದಲನೇ ಸೀರೆ ನೋಡೋಣ. ಮೊದಲನೇ ಸೀರೆ ಬಂದು ಒಂದು ಕಾಟನ್ ಸೀರೆ. ನಮ್ಮ ಮಮ್ಮಿಗೆ ಕಾಟನ್ ಸೀರೆ ಬೇಕಿತ್ತು, ಪ್ಲಸ್ ಇದು ನೋಡಕ್ ತುಂಬಾನೇ ಚೆನ್ನಾಗಿತ್ತು ಅಂಡ್ ತುಂಬಾ ದಿನದಿಂದ ಈ ತರದೊಂದು ಸೀರೆ ನನಗ್ ಬೇಕಿತ್ತು. ಸೊ ಹಂಗಾಗಿ ನಮ್ಮಮ್ಮಿ ಕಾಟನ್ ಅಂತ ಹೇಳ್ಬಿಟ್ಟು, ಇದು ಆಕ್ಚುಲಿ ಬಂದು ಟಸರ್ ಸಿಲ್ಕ್ ಇದು. ಅಂಡ್ ದಿಸ್ ಇಸ್ ಹೌ ದ ಸಾರಿ ಲುಕ್ಸ್ ಲೈಕ್. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಸೊ ಇದು ಬಂದು ಪಲ್ಲು ಅಂಡ್ ಇದು ಪೂರ್ತಿ ಸೀರೆ ಮೇಲೆ ಈ ತರ ಥ್ರೆಡ್ ವರ್ಕ್ ಇದೆ ಅಂಡ್ ಇದು ಪಲ್ಲು. ಸೊ ಉಟ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ರಿಚ್ ಆಗಿ ಕಾಣಿಸುತ್ತೆ ಅಂಡ್ ಒಳ್ಳೆ ಪ್ರೊಫೆಷನಲ್ ಲುಕ್ ಬರುತ್ತೆ ಇದರಲ್ಲಿ. ನೀವೇನಾದ್ರೂ ಆಫೀಸ್ ವೇರ್ ಮಾಡ್ಬೇಕು ಅಥವಾ ಸಿಂಪಲ್ ಆಗಿರೋ ಒಂದು ಫಂಕ್ಷನ್ಗೆನೆ ಹೋಗ್ಬೇಕು ಅಂತಂದ್ರೂ ಈ ಸೀರೆನ ಉಟ್ಕೊಂಡು ಹೋಗ್ಬೋದು. ನನ್ ಬಿಟ್ರೆ ನಾನು ಮದ್ವೆಗೆ ಉಟ್ಕೊಂಡು ಹೋಗ್ತೀನಿ. ಅಂದ್ರೆ ಡಿಪೆಂಡ್ಸ್, ನೀವ್ ಯಾವ ತರ ಸ್ಟೈಲ್ ಮಾಡ್ತೀರಾ ಸೀರೆನ ಅನ್ನೋದ್ರ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗುತ್ತೆ ಈ ತರ ಸೀರೆಗಳನ್ನ ಉಟ್ಕೊಂಡು ಹೋಗೋದು. ಅಂಡ್ ಇಟ್ಸ್ ವೆರಿ ಬ್ಯೂಟಿಫುಲ್, ತುಂಬಾ ಕಂಫರ್ಟಬಲ್ ಕೂಡ ಉಟ್ಕೊಳ್ಳೋಕೆ. ಸೊ ದಿಸ್ ಇಸ್ ಹೌ ದ ಸಾರಿ ಲುಕ್ಸ್ ಲೈಕ್. ಮಡಿಸ್ಬೇಕಿದನ್ನ. ಅಂಡ್ ಇದ್ರದ್ದು ರೇಟ್ ಬಂದು 3250 rupees. I hope you can see. ಅದನ್ನ ನಾವು ಒಮ್ಮೆ ಫೋಲ್ಡ್ ಮಾಡ್ತಾರೆ ಇವಾಗ. ನೆಕ್ಸ್ಟ್ ಸೀರೆ ಬಂದು ಇದು ಒಂದ್ ಸ್ವಲ್ಪ ಏನದು ಸೆಮಿ ಸಿಲ್ಕ್ ಅಂತ ಹೇಳ್ಬೋದು. ಸೆಮಿ ಸಿಲ್ಕ್ ಇದು, ಸೆಮಿ ಸಿಲ್ಕ್ ಅಂತಾನೆ ಹೇಳ್ಬೋದು. ಇದು ಬಂದು ಒಂಥರ ಕ್ರೀಮಿಶ್ ಬಿಸ್ಕೆಟ್ ಕಲರ್ ಅಂದ್ರು ನಮ್ಮ ಮಮ್ಮಿ. ಸೊ ನೀವೇನಂತೀರಾ ಹೇಳಿ? ಒಂದ್ ಸ್ವಲ್ಪ ಕ್ರೀಮ್ ಕಲರ್ ಇದೆ, ಪ್ರಾಪರ್ ಕ್ರೀಮ್ ಕಲರ್ ಇರುತ್ತಲ್ವಾ, ಆ ತರ ಇದೆ. ಇದು ತುಂಬಾನೇ ಶೈನಿಂಗ್ ಇರುವಂತಹ ಸೀರೆ. ಅಂಡ್ ಇದ್ರ ಬಾರ್ಡರ್ ಬಂದು ತುಂಬಾ ಚಿಕ್ಕ ಬಾರ್ಡರ್, ಇಷ್ಟೇ ಇದ್ರ ಬಾರ್ಡರ್ ಇರೋದು. ಇಟ್ಸ್ ವೆರಿ ಕ್ಯೂಟ್ ಅಂಡ್ ಸಿಂಪಲ್ ಸಾರಿ. ಅಂಡ್ ಇದಕ್ಕೆ ಬಂದು ಕಾಂಟ್ರಾಸ್ಟ್ ಬ್ಲೌಸ್ ಬಂದಿದೆ. ವೇಟ್, ಲೆಟ್ ಮಿ ಶೋ. ಸೊ ದಿಸ್ ಇಸ್ ಹೌ ದ ಪಲ್ಲು ಲುಕ್ಸ್ ಲೈಕ್. ಅಂಡ್ ಇಲ್ಲಿ ನೋಡಿ, ಇದು ಬಂದು ಬ್ಲೌಸ್ ಪೀಸ್, ಕಾಂಟ್ರಾಸ್ಟ್ ಬ್ಲೌಸ್ ಇದೆ. ಬಟ್ ಪೂರ್ತಿ ಸೀರೆ ಒಂದೇ ಕಲರ್ ಅಲ್ಲಿ ಇದೆ ಅಂಡ್ ತುಂಬಾನೇ ಚೆನ್ನಾಗಿದೆ. ಪ್ರಾಪರ್ ಒಂದು ಗೋಲ್ಡ್ ಕಲರ್ ಸೀರೆ ತರ ಇದೆ ಇದು, ಬಟ್ ಬಿಸ್ಕೆಟ್ ಕಲರ್ ಅಲ್ಲಿ ಇದೆ ಅಂಡ್ ತುಂಬಾನೇ ಶೈನ್ ಕೂಡ ಇದೆ. ಇಟ್ಸ್ ವೆರಿ ಬ್ಯೂಟಿಫುಲ್ ಅಂಡ್ ತುಂಬಾ ಹೆವಿ ಅಂತ ಅನ್ಸಲ್ಲ ಉಟ್ಕೊಂಡ್ರೆ. ಇದನ್ನ ದಿಸ್ ಇಸ್ ದಟ್ ಕೈಂಡ್ ಆಫ್ ಸಾರಿ, ಅಂದ್ರೆ ನೀವು ಇದನ್ನ ಡ್ರೆಸ್ ಅಪ್ ಕೂಡ ಮಾಡ್ಬೋದು, ಡ್ರೆಸ್ ಡೌನ್ ಕೂಡ ಮಾಡ್ಬೋದು. ಇದನ್ನ ಉಟ್ಕೊಂಡ್ರೆ ನೀವು ಒಂದ್ ಸ್ವಲ್ಪ ಜಮೀನ್ದಾರ್ ಲುಕ್ ಕೂಡ ಬರುತ್ತೆ. ಇಲ್ಲ ಅಂದ್ರೆ ಸಿಂಪಲ್ ಆಗ್ಬೇಕು ಅಂದ್ರೆ ಸಿಂಪಲ್ ಆಗೋನು ಇದನ್ನ ಉಟ್ಕೊಳ್ಬಹುದು. ಸೊ ಆ ತರ ಒಂದು ಸೀರೆ. ದಿಸ್ ಇಸ್ ಹೌ ಇಟ್ ಲುಕ್ಸ್ ಮೀ. ಬಟ್ ಇದನ್ನ ನಾನು ನನ್ಗೆ ಅಂತ ತಗೊಂಡಿಲ್ಲ, ಇದು ನಮ್ಮ ಅತ್ತೆಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸ್ತು ನನ್ಗೆ. ಸೊ ಹಾಗಾಗಿ ನಮ್ಮ ಅತ್ತೆಗೆ ನಾನು ಇದು ತಗೊಂಡೆ. ಅವರು ಬರ್ತಾರೆ ಇವಾಗ, ಒಂದ್ ಸ್ವಲ್ಪ ದಿನದಲ್ಲಿ ಅವರು ಬರ್ತಾ ಇದ್ದಾರೆ. ಸೊ ಐ ಥಾಟ್ ಐ ವಿಲ್ ಬೈ ದಿಸ್ ಫಾರ್ ಹರ್. ಅಂಡ್ ಇದು ಬಂದು 2700 rupees. ಸಿಂಪಲ್ ಆಗಿರೋಂಥ ಸೀರೆ.
ಓಕೆ, ನೆಕ್ಸ್ಟ್ ಸೀರೆ ಬಂದು ಆ ಇದೂನು ಆಲ್ಮೋಸ್ಟ್ ಸೇಮ್ ಕ್ರೀಮ್ ಕಲರ್ ಸೀರೆ ಬಟ್ಟೆ ತರದೇನೆ, ಬಟ್ ಇನ್ ಬ್ಲಾಕ್ ಕಲರ್. ಯೇ, ಸೊ ದಿಸ್ ಇಸ್ ಹೌ ದ ಸಾರಿ ಲುಕ್ಸ್ ಲೈಕ್. ಇದು ಪ್ರಾಪರ್ ನನ್ ಟಾಪ್ ನೋಡಿ, ಸೇಮ್ ಡೀಪ್ ಬ್ಲಾಕ್ ಕಲರ್. ಸೊ ಬ್ಲಾಕ್ ಕಲರ್ ಸೀರೆ ತಗೊಳಕ್ ಹೋದಾಗೆಲ್ಲ ಏನಾಗುತ್ತೆ ಅಂದ್ರೆ ಒಂದ್ ಸ್ವಲ್ಪ ಬೂದಿ ಕಲರು, ಒಂದ್ ಸ್ವಲ್ಪ ಡಲ್ ಆಗಿರುವಂತ ವಾಶ್ಡ್ ಔಟ್ ಬ್ಲಾಕ್ ಇರುತ್ತಲ್ಲ, ಆ ತರ ಸಿಗುತ್ತೆ. ಇದು ನಮ್ಗೆ ಈ ಸರಿ ಪ್ರಾಪರ್ ಬ್ಲಾಕ್ ಕಲರ್ ಸೀರೆ ಸಿಕ್ತು, ಡೀಪ್ ಬ್ಲಾಕ್. ಸೊ ಹಂಗಾಗಿ ನಮ್ಮ ಮಮ್ಮಿಗೆ ತುಂಬಾ ಇಷ್ಟ ಆಯ್ತು, ತಗೊಂಡ್ರು. ಅಂಡ್ ಇದು ಅಷ್ಟೇ ಸೇಮ್ ಅದೇ ಸೀರೆ ತರ, ಬಟ್ ಇದಕ್ಕೆ ಬಂದು ರೆಡ್ ಕಲರ್ ಬ್ಲೌಸ್ ಇದೆ. ಸೊ ಅಷ್ಟೇ ವ್ಯತ್ಯಾಸ. ಇದ್ರ ಪಲ್ಲು ಬಂದು, ಲೆಟ್ ಮೀ ಓಪನ್, ಸಿ ದಿಸ್ ಇಸ್ ಹೌ ದ ಪಲ್ಲು ಇಸ್. ಸೇಮ್ ಇದೇ ಇವಾಗ ಕ್ರೀಮ್ ತೋರ್ಸದ್ನಲ್ಲ, ಅದೇ ತರದ್ರಲ್ಲಿ ಇದು ಬ್ಲಾಕ್ ಕಲರ್ ಸೀರೆ. ಅಂಡ್ ಇದು ಅಷ್ಟೇ, ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಮೆತ್ತು ಕುತ್ಕೊಳತ್ತೆ, ಆರಾಮಾಗಿ ಇದ್ರಲ್ಲಿ ಓಡಾಡ್ಬೋದು. ಸೊ ಯಾ, ಇದನ್ನು ತುಂಬಾನೇ ಚೆನ್ನಾಗಿದೆ. ಯಾವಾಗಾದ್ರೂ ಉಟ್ಕೊಂಡಾಗ ಈ ಸೀರೆಗಳನ್ನ ನಾನು ರೀಲ್ಸ್ ಅಲ್ಲಿ ಅಥವಾ ಶಾರ್ಟ್ಸ್ ಅಲ್ಲಿ ನಾನು ಹಾಕಿ ತೋರಿಸ್ತೀನಿ. ಸೊ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಇದು ಅಷ್ಟೇ, ಇದೂನು 2800. ಇದು ಮತ್ತೆ ಆ ಕ್ರೀಮ್ ಕಲರ್ ಸೀರೆ ಎರಡೂನು 2800 ರುಪೀಸ್. ನೆಕ್ಸ್ಟ್ ಸೀರೆ ಬಂದು, ಇದು ಕೂಡ ಒಂದು ಇದು ಸೆಮಿ ಸಿಲ್ಕ್ ಅಲ್ಲ, ಇದು ಇವಾಗ ಕ್ರೇಪ್ ಸಿಲ್ಕ್ ಬರುತ್ತಲ್ಲ, ಸೊ ಕ್ರೇಪ್ ಸಿಲ್ಕ್ ಸೀರೆ ಇದು. ಚೆಕ್ ಆಗ್ತಾ ಇದೆ. ಸೊ ಇದು ಬಂದು ಕ್ರೇಪ್ ಸಿಲ್ಕ್ ಸೀರೆ. ಬಟ್ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಾರ್ಮಲ್ ಆಗಿ ಸೆಲ್ಫ್ ಅಲ್ಲಿರೋ ಒಂದು ಬಾರ್ಡರ್ ತಗೊಂಡಿದೀವಿ. ನಾರ್ಮಲ್ ಆಗಿ ಕಾಂಟ್ರಾಸ್ಟ್ ಅಲ್ಲಿ ಇರುತ್ತಲ್ಲ, ಬಟ್ ನಾವು ಸೆಲ್ಫೇ ತಗೊಂಡ್ವಿ, ಚೆನ್ನಾಗಿರುತ್ತೆ ಅಂತ ಹೇಳಿ. ಅಂಡ್ ಈ ಸೀರೆ ಬಂದು ಈ ತರ, ಲೈಕ್ ಕೆಳಗಡೆನೂ ಇಷ್ಟೇ ಬಾರ್ಡರ್, ಮೇಲ್ಗಡೆನೂ ಇದೆ ಬಾರ್ಡರ್, ಬಟ್ ಮಧ್ಯದಲ್ಲಿ ಬಂದು ಈ ತರ ಗಂಡ ಬೇರುಂಡ ಡಿಸೈನ್ ಇದೆ. ಐ ಹೋಪ್ ಯು ಗೈಸ್ ಕ್ಯಾನ್ ಸಿ. ಸೊ ಈ ತರ ಒಂದು ಸೀರೆ ಇದು. ಅಂಡ್ ತುಂಬಾ ಸಾಫ್ಟ್ ಆಗಿದೆ, ಅಂಡ್ ಉಟ್ಕೊಂಡ್ರು ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಅಂಡ್ ಸೆಲ್ಫ್ ಅಲ್ಲಿದೆ, ಪ್ಲಸ್ ಬಾರ್ಡರ್ ಬದಲು ಬೇರೆ ಏನು ಡಿಫ್ರೆಂಟ್ ಆಗಿದೆ ಅಂತ ಹೇಳಿ ನಾವು ಈ ಸೀರೆನ ತಗೊಂಡ್ವಿ. ಅಂಡ್ ಇದಕ್ಕೆ ಬಂದು ಇದು ಕಾಂಟ್ರಾಸ್ಟ್ ಬ್ಲೌಸ್ ಇದೆ, ಆರೆಂಜ್ ಕಲರ್ ಬ್ಲೌಸ್ ಇದೆ ಇದಕ್ಕೆ. ಅಂಡ್ ಇದ್ರ ಪಲ್ಲುನು ಅಷ್ಟೇ ಸಿಂಪಲ್ ಆಗಿದೆ. ಸೊ ದಿಸ್ ಇಸ್ ಹೌ ಇದ್ರದ್ದು ಸೆರಗು ಈ ತರ ಇದೆ. ಇದನ್ನು ಅಷ್ಟೇ ತುಂಬಾ ಸಿಂಪಲ್ ಆಗಿರುವಂತಹ ಒಂದು ಸೆರಗು. ಅಂಡ್ ಉಟ್ಕೊಂಡ್ರೆ ಈ ಕಲರ್ ಟೊಮೆಟೊ ರೆಡ್ ಕಲರ್, ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಕಲರ್ ಸೀರೆ ಆಕ್ಚುಲಿ ನನ್ನ ಹತ್ರ ಆಲ್ರೆಡಿ ಇದೆ. ಸೊ ಹಂಗಾಗಿ ಈ ಸೀರೆನ ನಮ್ಮ ಅಜ್ಜಿಗೆ ಅಥವಾ ನನ್ನ ತಂಗಿಗೆ ಅಂತ ಹೇಳ್ಬಿಟ್ಟು ತಗೊಂಡ್ವಿ. ಹಂಗೇನೆ ನಾವು ನೋಡ್ತಾ ಸೀರೆಗಳನ್ನ ಅವ್ರಿಗಾಗತ್ತೆ ಇವ್ರಿಗಾಗತ್ತೆ ಅಂತ ಹೇಳಿ ಒಂದ್ ಸೀರೆ ತಗೊಳಕ್ ಹೋಗಿದ್ದವರು ತುಂಬಾ ಸೀರೆಗಳನ್ನ ತಗೊಂಡ್ಬಿಟ್ವಿ. ಸೊ ಬಟ್ ಎನಿವೇ ಸೀರೆ ಅಂತೂ ತುಂಬಾ ಚೆನ್ನಾಗಿದೆ. ಅಂಡ್ ಇದ್ರದ್ದು ರೇಟ್ ಬಂದು ನಿಮಿಷ, ಇದು 2150 ರುಪೀಸ್. ಈ ಒಂದು ಕ್ರೇಪ್ ಸಿಲ್ಕ್ ಇದಲ್ಲ, ಇದು 2150. ಅದಾದ್ಮೇಲೆ ನನ್ನ ಸೀರೆಗಳ ಸರದಿ ಇವಾಗ. ಸೊ ನಾನು ತಗೊಂಡಿರೋ ಅಷ್ಟು ಸೀರೆಗಳು ಬಂದು ನನ್ನ ಹತ್ರ ಇಲ್ದೇ ಇರೋಂತಹ ಸೀರೆಗಳು. ನಾನು ಈ ಸರಿ ಕಡ್ಡಿ ಜಾರ್ಜೆಟ್ ತಗೊಂಡಿದ್ದೀನಿ, ಅಷ್ಟೇ ನಾನು ತಗೊಂಡಿರೋದು, ಬೇರೆ ಯಾವ ಫ್ಯಾಬ್ರಿಕ್ ತಗೊಂಡಿಲ್ಲ ನಾನು ಈ ಸರಿ. ಅಂಡ್ ದ ವೆರಿ ಫಸ್ಟ್ ಸಾರಿ ಇಸ್ ಲೈಕ್ ಬ್ಯೂಟಿಫುಲ್ ಅಂದ್ರೆ ನನ್ಗೆ ಇವಾಗ ಅರ್ಜೆಂಟ್ ಆಗಿ ಇದನ್ನ ಎಲ್ಲಾದ್ರೂ ಉಟ್ಕೊಂಡು ಹೋಗ್ಬೇಕು ಅಂತ ಅನ್ಸ್ಬಿಟ್ಟಿದೆ. ಬಟ್ ಎಲ್ಲಿ ಹೋಗ್ಲಿ ನಾನು. ಇದು ಆಕ್ಚುಲಿ ನಾನು ಮರ್ತೋದೆ ಎಲ್ಲಿ ತಗೊಂಡೆ ಅಂತ. ಸೊ ಎಲ್ಲಾ ಸೀರೆಗಳನ್ನು ನಾವು ಶ್ರೀನಿಧಿಯಲ್ಲೇ ತಗೊಂಡಿದ್ದು, ಶ್ರೀನಿಧಿ ಸಿಲ್ಕ್ಸ್ ಚಿಕ್ಕಪೇಟೆ. ಅಂಡ್ ಇದು ಬಂದು ಒಂದು ಪ್ರಾಪರ್ ಕ್ರೀಮ್ ಕಲರ್ ಸೀರೆ. ಹತ್ರದಿಂದ ತೋರಿಸ್ತೀನಿ. ಅಂಡ್ ಇದೊಂದ್ ಸ್ವಲ್ಪ ಇದ್ರ ಮೇಲ್ಗಡೆ ಇರೋ ಡಿಸೈನ್ ನೋಡ್ಬೋದು ನೀವು, ಒಂದ್ ಸ್ವಲ್ಪ ಕ್ರಶ್ಡ್ ಫ್ಯಾಬ್ರಿಕ್ ತರ ಅನ್ಸುತ್ತೆ, ಬಟ್ ಬಟ್ಟೆ ಇರೋದೇ ಹಾಗೆ. ಇದನ್ನ ಐರನ್ ಮಾಡಿದ್ರು ಹೋಗಲ್ಲ. ಸೊ ಇದಿರೋದೇ ಹೀಗೆ. ಅಂಡ್ ಬಾರ್ಡರ್ ಕೂಡ ಅಷ್ಟೇ. ಇಟ್ಸ್ ವೆರಿ ಸಿಂಪಲ್. ನೀವು ಬರೀ ಹಿಂಗೆ ನೋಡಿದ್ರೆ ಈ ಸೀರೆ ಇದೇನಿದೆ ತುಂಬಾ ಸಿಂಪಲ್ ಆಗಿದೆ ಅಂತ ಅನ್ಸುತ್ತೆ, ಬಟ್ ಉಟ್ಕೊಂಡು ಒಂದ್ ಮುತ್ತಿನ ಸೆಟ್ ಹಾಕೊಂಡ್ರೆ ಮೈಸೂರು ಮಹಾರಾಣಿ ತರ ಕಾಣಿಸ್ತೀನಿ. ಉಟ್ಕೊಂಡಾಗ ತೋರಿಸ್ತೀನಿ. ಸದ್ಯಕ್ಕೆ ಹಿಂಗೆ ನೋಡಿ. ಅಂಡ್ ಇದ್ರದ್ದು ಪಲ್ಲು ಬಂದು ಈ ತರ ಇದೆ. ತೆಗ್ದಬಿಡ್ತೀನಿ, ನಂಗೆ ಆಗ್ತಾ ಇಲ್ಲ, ತೆಗಿತೀನಿ ನಾನು. ಸೊ ದಿಸ್ ಇಸ್ ಹೌ ದ ಪಲ್ಲು ಲುಕ್ಸ್ ಲೈಕ್. ಇಲ್ಲಿ ಈ ತರ ಇದೆ ಪಲ್ಲು.
ಅಂಡ್ ತುಂಬಾ ಸಿಂಪಲ್ ಆಗಿ ಕ್ಯೂಟ್ ಆಗಿದೆ ಈ ಸೀರೆ. ಅಂಡ್ ಉಟ್ಕೊಂಡ್ರೆ ಈ ತರ ಕಾಣಿಸುತ್ತೆ. ನಾನು ಅದಕ್ಕೋಸ್ಕರನೇ ಬ್ಲಾಕ್ ಕಲರ್ ಟಾಪ್ ಹಾಕಿದ್ದೀನಿ, ಸೊ ಸೀರೆಗಳು ಚೆನ್ನಾಗಿ ಕಾಣಿಸ್ಲಿ ಕರೆಕ್ಟ್ ಆಗಿ ಅಂತ. ಮೈಕ್ ನ ಈ ಕಡೆ ಹಾಕೋಬಿಡೋಣ, ಇಲ್ಲಾಂದ್ರೆ ಸೀರೆ ಪರ ಪರ ಪೂರ ಪೂರ ಎಸ್. ಹೌ ಬ್ಯೂಟಿಫುಲ್, ಬ್ಯೂಟಿಫುಲ್ ಅಂಡ್ ಎಲಿಗೆಂಟ್, ಸಖತ್ತಾಗಿದೆ ಈ ಸೀರೆ. ಅಂಡ್ ತುಂಬಾ ಹೆವಿ ಕೂಡ ಇಲ್ಲ, ಅಂದ್ರೆ ಸ್ವಲ್ಪ ಭಾರ ಇದೆ, ಬಿಕಾಸ್ ಜಾರ್ಜೆಟ್ ಫ್ಯಾಬ್ರಿಕ್ ಆಗಿರೋದ್ರಿಂದ, ಪ್ಯೂರ್ ಜಾರ್ಜೆಟ್ ಫ್ಯಾಬ್ರಿಕ್ ಆಗಿರೋದ್ರಿಂದ ಹೆವಿ ಇರುತ್ತೆ. ಅಂಡ್ ಉಟ್ಕೊಂಡ್ರೆ ಸಖತ್ತಾಗಿ ಕಾಣಿಸುತ್ತೆ. ಅಂಡ್ ನನ್ನ ಹತ್ರ ಈ ಕಲರ್ದು ಸೀರೆಗಳು ಇಲ್ಲ, ಹಂಗಾಗಿ ಈ ಕಲರ್ ಸೀರೆನ ತಗೊಂಡೆ. ಓಕೆನಾ, ಇದು ನನ್ನ ಮೊದಲನೇ ಜಾರ್ಜೆಟ್ ಸೀರೆ, ಪ್ಯೂರ್ ಜಾರ್ಜೆಟ್ ಅಲ್ಲಿ. ಅಂಡ್ ನೆಕ್ಸ್ಟ್ ನಾನು ಕಡ್ಡಿ ಜಾರ್ಜೆಟ್ ಸೀರೆ ತಗೊಂಡೆ. ಅಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. ನಾನು ಶಾಪಿಂಗ್ ಹೋದಾಗ ಒಂದಾದ್ರೂ ಗ್ರೀನ್ ಕಲರ್ ಸೀರೆ ನಾನು ತಗೋಲೇಬೇಕು. ರೇಟ್ ರೇಟ್ ಹೇಳಿಲ್ವಂತೆ ನನ್ನ ಗೈಸ್. ಸೊ ಇದು ಬಂದು ನಾನು ಆಫರ್ ಅಲ್ಲಿ 3500 ತಗೊಂಡೆ, 3450. ಬಟ್ ಇದರ ಆಕ್ಚುಯಲ್ ಪ್ರೈಸ್ ಅರೌಂಡ್ 7000 ಸಮಥಿಂಗ್ ಇದೆ. ಸೊ 50% ಆಫ್ ಅಲ್ಲಿ ಇವಾಗ ಆಷಾಢ ಸೇಲ್ ನಡೀತಾ ಇರೋದ್ರಿಂದ ನನ್ಗದ್ ಸಿಕ್ತು. ಅಂಡ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಅಂಡ್ ಇದು 4950 ರುಪೀಸ್ ಈ ಸೀರೆ ಬಂದು. ಅಂಡ್ ಇದೆಲ್ಲ ಆಫರ್ ಅಲ್ಲೇ ಇರೋದು, ಯಾಕಂದ್ರೆ ಇವಾಗ ಸೇಲ್ ನಡೀತಾ ಇದೆ. ಸೊ ಇಫ್ ಯು ಗೈಸ್ ವಾಂಟ್, ಪ್ಲೀಸ್ ಚೆಕ್ ಇಟ್ ಔಟ್. ಅಂಡ್ ಇದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಎಕ್ಸ್ಪೆನ್ಸಿವ್ ಮತ್ತೆ ಭಾರ ಕೂಡ ಇದೆ. ಇದು ಕಡ್ಡಿ ಜಾರ್ಜೆಟ್ ಅಂತಾರೆ. ಅಂಡ್ ದಿಸ್ ಇಸ್ ಹೌ ದ ಸಾರಿ ಲುಕ್ಸ್ ಲೈಕ್. ಅದ್ರ ಮೇಲ್ಗಡೆ ಇರೋ ಶೈನಿಂಗ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಅಂಡ್ ಸೀರೆ ಕೂಡ ಅಷ್ಟೇ, ಎಷ್ಟು ಚೆನ್ನಾಗಿ ಬಳುಕ್ತಾ ಇದೆ, ಸಕ್ಕತ್ತಾಗಿದೆ. ನನ್ಗಂತೂ ತುಂಬಾನೇ ಇಷ್ಟ ಈ ತರ ಸೀರೆಗಳು. ಪರ್ಸ್ನಲಿ ನನ್ಗನ್ಸುತ್ತೆ ನನ್ ಮೇಲೆ ಜಾರ್ಜೆಟ್ ಆಗ್ಲಿ, ಶಿಫಾನ್ ಆಗ್ಲಿ, ಈ ತರ ಸೀರೆಗಳು ತುಂಬಾ ಚೆನ್ನಾಗಿ ಕಾಣಿಸ್ತಾವಂತ. ಹಾಗಂತ ಸಿಲ್ಕ್ ಅಂಡ್ ಕಾಟನ್ ಚೆನ್ನಾಗಿ ಕಾಣಲ್ಲ ಅಂತ ಅಲ್ಲ, ನನ್ಗೆ ಅದನ್ನ ಉಟ್ಕೊಳ್ಳೋಕ್ಕೂ ಇಷ್ಟ. ಕಾಟನ್ ಸೀರೆ ಉಟ್ಕೊಳ್ಳೋಕಂತೂ ನನ್ಗೆ ತುಂಬಾನೇ ಇಷ್ಟ. ಬಟ್ ಈ ತರ ಮೈಗೆ ಅಂಟ್ಕೊಳ್ಳೋ ಫ್ಯಾಬ್ರಿಕ್ ಇರುತ್ತಲ್ಲ, ಅದು ಉಟ್ಕೊಳ್ಳೋ ಮಜಾನೇ ಬೇರೆ. ಸೊ ಹಂಗಾಗಿ ನಾನು ಈ ಸೀರೆ ತಗೊಂಡೆ. ದಿಸ್ ಇಸ್ ಹೌ ಇಟ್ ಲುಕ್ಸ್ ಆನ್ ಮೀ. ಹೇಗಿದೆ, ಚೆನ್ನಾಗಿದ್ಯಾ? ತುಂಬಾನೇ ಚೆನ್ನಾಗಿದೆ. ಅಂಡ್ ದಿಸ್ ಇಸ್ ಹೌ ದ ಪಲ್ಲು ಇಸ್. ಪಲ್ಲುನು ಅಷ್ಟೇ, ಇದ್ರಲ್ಲಿರೋ ಶೈನೇ ಒಂಥರ ಡಿಫ್ರೆಂಟ್ ಆಗಿದೆ, ತುಂಬಾನೇ ಶೈನಿಂಗ್ ಇದೆ. ಅಂಡ್ ಇದನ್ನ ನೈಟ್ ಹೊತ್ತು ಉಟ್ಕೋಬಹುದು, ಬೆಳಿಗ್ಗೆ ಹೊತ್ತು ಕೂಡ ಉಟ್ಕೋಬಹುದು, ಯಾವ ಒಕೇಶನ್ ಬೇಕಾದ್ರೂ ಉಟ್ಕೋಬಹುದು. ಸೊ ನೆಕ್ಸ್ಟ್ ಇವಾಗ ತುಂಬಾ ಹಬ್ಬಗಳು ಬರ್ತಿದಾವಲ್ಲ, ಸೊ ಹಾಗಾಗಿ ಆ ಹಬ್ಬಗಳಲ್ಲಿ ಯಾವ್ದಾದ್ರು ಒಂದು ಪೂಜೆಗಾಗುತ್ತೆ ಅಂತ ಹೇಳಿ ನಾನು ಒಟ್ಟಿಗೆನೆ ಶಾಪಿಂಗ್ ಮಾಡಿದೀನಿ. ಇದೇ ನನ್ನ ರೀಸನ್ ಟು ಶಾಪ್. ಹಬ್ಬ ಬರ್ತಿದೆ ಅಂತ ಶಾಪ್ ಮಾಡಿದೀನಿ, ಬೇರೆ ಏನ್ ರೀಸನು ಇಲ್ಲ. ಮದ್ವೆ ಇಲ್ಲ, ಮುಂಚೆ ಇಲ್ಲ, ಏನಿಲ್ಲ. ಐ ಜಸ್ಟ್ ಸ್ಟಾರ್ಟ್ ಚೆನ್ನಾಗಿದೆ, ಆಫರ್ ಅಲ್ಲಿ ನಡೀತಾ ಇದೆ ಅಂತ ಹೇಳಿ. ಜಾರ್ಜೆಟ್ ಸೀರೆ ನನ್ನ ಹತ್ರ ಇರ್ಲೂ ಇಲ್ಲ, ಸೊ ಹಾಗಾಗಿ ತಗೊಂಡೆ. ಅಂಡ್ ಇದನ್ನ ಹಿಂಗೆ ಇಟ್ಕೊಂಡು ಮಾತಾಡೋ ತರ ಇದೀನಿ ನಾನು. ಎನಿವೇಸ್, ನೆಕ್ಸ್ಟ್ ಸೀರೆ ಅಂತೂ ನನ್ಗೆ ಅದ್ರ ಕಲರ್ ಕಾಂಬಿನೇಷನ್ ಮರ್ತೋಗಿದೆ ನನ್ಗೆ. ಈ ಆಪ್ತ ಮಿತ್ರ ಅಲ್ಲಿ ಸೌಂದರ್ಯ ಅವ್ರು ಹುಟ್ಟಿರುವಂತಹ ಸೀರೆ, ಅವಾಗ ಆಪ್ತ ಮಿತ್ರ ಸೀರೆ ಅಂತಾನೆ ಫೇಮಸ್ ಆಗಿತ್ತು. ಸೊ ಅದ್ ನೋಡ್ದಾಗಿಂದ ನನ್ಗೂ ಆ ತರ ಒಂದ್ ಸೀರೆ ಬೇಕಿತ್ತು. ಬಟ್ ಎಲ್ಲಿ ಹುಡ್ಕೋದಂತ ಗೊತ್ತಾಗ್ದೇನೆ ಸಿಕ್ಕಿರ್ಲಿಲ್ಲ ಅದು. ಬಟ್ ಈ ಸರಿ ಶಾಪಿಂಗ್ ಮಾಡ್ಬೇಕಾದ್ರೆ ನನ್ಗೆ ಈ ಸೀರೆ ಸಿಕ್ತು. ಸೊ ದಿಸ್ ಇಸ್ ದ ಕಾಂಬಿನೇಷನ್. ಪಿಂಕ್ ಅಂದ್ರೆ ಇದು ಒಂಥರ ಪರ್ಪಲಿಶ್ ಪಿಂಕ್, ಇದು ತುಂಬಾ ಡೀಪ್ ಪಿಂಕ್ ಇದೆ. ಅಂಡ್ ಇದಕ್ಕೆ ಈ ಕಾಂಬಿನೇಷನ್ ಪರ್ಪಲ್ ಕಲರ್, ಬದನೆಕಾಯಿ ಕಲರ್, ಈ ಕಲರ್ ಇದಿದೆ. ಬಾರ್ಡರ್ ಮತ್ತೆ ಪಲ್ಲು ಇದೆ. ಅಂಡ್ ಶಂಖ ಡಿಸೈನ್ ಇದೆ. ಇದ್ ನೋಡಿದ ತಕ್ಷಣನೇ ಅದ್ ಎಷ್ಟಾದ್ರೂ ಆಗ್ಲಿ ತಗೋಬಿಡ್ಬೇಕು ಅನ್ನೋ ಒಂದು ಫೀಲಿಂಗು. ಸೊ ದಿಸ್ ಇಸ್ ಹೌ. ಇದು ಸೀರೆ, ಇದು ಪಲ್ಲು. ಇದನ್ನ ತೆಗೆದು ನೋಡೋಣ. ಅಂಡ್ ಇದು ಮುಟ್ಟಿದ್ರೇನೆ ಒಂಥರ ತುಂಬಾ ಚೆನ್ನಾಗಿದೆ. ಓಕೆ, ಯಾ. ಸೊ ದಿಸ್ ಇಸ್ ಹೌ ದ ಫ್ಯಾಬ್ರಿಕ್ ಇಸ್. ಎಷ್ಟು ಮೆತ್ತಗಿದೆ ಅಂತ ನೋಡ್ಬೋದು ಇದ್ರಲ್ಲೇನೆ ನೀವು, ಎಷ್ಟು ಚೆನ್ನಾಗಿ ಕೂರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್ ಆನ್ ಮೀ. ತುಂಬಾ ವರ್ಷಗಳಿಂದ ನನ್ಗೆ ಅನ್ಸ್ತಾ ಇತ್ತು ಈ ತರ ಡೀಪ್ ಕಲರ್, ಅಂದ್ರೆ ಸ್ವಲ್ಪ ಬ್ರೈಟ್ ಪಿಂಕ್ ಇರ್ಬೋದು, ಡೀಪ್ ರೆಡ್ ಇರ್ಬೋದು, ಇದೆಲ್ಲ ನಮ್ಮ ಕಾಂಬಿನೇಷನ್ಗೆ ಚೆನ್ನಾಗಿ ಕಾಣಿಸಲ್ಲ, ಸ್ಕಿನ್ ಕಲರ್ಗೆ ಚೆನ್ನಾಗಿ ಕಾಣಿಸಲ್ಲ ಅಂತ. ಬಟ್ ಆಕ್ಚುಲಿ ಈ ತರ ಕಲರ್ಗಳೇ ನಮ್ಗೆ ಚೆನ್ನಾಗಿ ಕಾಣಿಸೋದು. ಲುಕ್ ಎಟ್ ಮೈ ಫೇಸ್, ಎಷ್ಟು ಕಲರ್ ಚೇಂಜ್ ಆಗಿದೆ ಫ್ಯಾಬ್ರಿಕ್ದು, ಎಷ್ಟು ಬ್ರೈಟ್ ಆಗಿ ಕಾಣಿಸ್ತಾ ಇದೆ ಅಂತ. ಅಂಡ್ ದಿಸ್ ಇಸ್ ಹೌ ದ ಸಾರಿ ಲುಕ್ಸ್ ಆನ್ ಮೀ. ಎಷ್ಟು ನೀಟ್ ಆಗಿದೆ. ಅಂಡ್ ಪಲ್ಲು ಕೂಡ ಅಷ್ಟೇ ತುಂಬಾನೇ ಸುಂದರವಾಗಿರುವಂತಹ ಒಂದು ಸೀರೆ ಇದು.
ಬಳ್ಕುವಂತಹ ಸೀರೆ. ಅಂಡ್ ಇದು ಅಷ್ಟೇ, ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಾನು ನಿಮ್ಗೆ ಸ್ಟೈಲ್ ಮಾಡಿ ತೋರಿಸ್ತೀನಿ. ಅಂಡ್ ಇದು ಅಷ್ಟೇ ಜಾರ್ಜೆಟ್ ಸೀರೆ. ಇದೂ ಅರೌಂಡ್ 5000 ರೇಂಜ್ ಅಲ್ಲೇ ಇದೆ. ಸೊ ಇದೊಂದು ಸೀರೆ. ಇದನ್ನ ನೆಕ್ಸ್ಟ್ ಮಡ್ಚಕ್ ಕೊಟ್ಟು ಎಷ್ಟು ಸೀರೆ ಆಯ್ತು, 7 ಸೀರೆ ತೋರಿಸಿದೀನಿ. ಲಾಸ್ಟ್ 2 ಸೀರೆ ಇದೆ. ಈ 2 ಸೀರೆ ತರಕಂತಾನೆ ನಾವು ಮೇನ್ಲಿ ಹೋಗಿದ್ದು ಮಾರ್ಕೆಟಿಗೆ. ಸೊ ಅದರಲ್ಲಿ ಮೊದಲನೇ ಸೀರೆ ಇದು ವೈರಲ್ ಕಲರ್ ಕಾಂಬಿನೇಷನ್. ಏನದು, ರಸ್ಟ್ ಆರೆಂಜ್ ಕಲರ್ ಸೀರೆ ಇದು. ಬಟ್ ಇದಕ್ಕೆ ಬ್ರೌನ್ ಕಲರ್ ಅಲ್ಲ, ನಾವು ಗ್ರೀನ್ ಕಲರ್ ಬಾರ್ಡರ್ ತಗೊಂಡಿದೀವಿ. ಸಿ ದಿಸ್ ಇಸ್ ಹೌ ದ ಸಾರಿ ಲುಕ್ಸ್ ಲೈಕ್. ಇದು ಬಂದು ಕಂಚಿ ಸೀರೆ. ಇದು ಮತ್ತೆ ನೆಕ್ಸ್ಟ್ ಒಂದು ತೋರಿಸ್ತೀನಲ್ಲ, ಇವೆರಡು ಸಿಲ್ಕ್ ಸೀರೆಗಳು. ಇದು ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿದೆ, ನನ್ಗೆ ಓಪನ್ ಮಾಡಕ್ಕೆ ಮನ್ಸಾಗ್ತಾ ಇಲ್ಲ. ಬಟ್ ಲೆಟ್ ಮೀ ಶೋ. ಸೊ ದಿಸ್ ಇಸ್ ಹೌ ದ ಸಾರಿ ಲುಕ್ಸ್ ಲೈಕ್. ಅದಕ್ಕೊಂದು ಸ್ವಲ್ಪ ಈ ಸಿಲ್ಕ್ ಸೀರೆಗಳಿಗೆ ಈ ಹಿಂಟ್ ಆಫ್ ಕಲರ್ ಇರುತ್ತಲ್ಲ, ಸ್ವಲ್ಪ ಹಿಂಗ್ ಮೂವ್ ಮಾಡಿದ್ರೆ ಬ್ಲಾಕಿಶ್ ಕಲರ್ ಬರುತ್ತಲ್ಲ, ಶ್ಯಾಡೋ ತರ ಕ್ರಿಯೇಟ್ ಆಗುತ್ತಲ್ಲ, ಆ ತರ ಕ್ರಿಯೇಟ್ ಆಗ್ತಾ ಇದೆ. ಅಂಡ್ ಇದ್ರ ಪಲ್ಲು ಬಂದು ಗ್ರೀನ್ ಕಲರ್ ಇದೆ, ಸೇಮ್ ಬಾರ್ಡರ್ ತರಾನೇ. ಲೆಟ್ ಮೀ ಓಪನ್ ಇಟ್. ಓಕೆ, ಸೊ ದಿಸ್ ಇಸ್ ಹೌ ದ ಪಲ್ಲು ಇಸ್. ಐ ಹೋಪ್ ಯು ಕ್ಯಾನ್ ಸಿ. ತುಂಬಾ ಜಾಸ್ತಿ ತೆಗಿತಾ ಇಲ್ಲ ನಾನು, ಮಡ್ಸಕ್ ಆಗಲ್ಲ ಅಂತ ಹೇಳಿ, ಬಟ್ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಎಸ್, ಸೊ ಇದು ಬಂದು ಪಲ್ಲು ಅಂಡ್ ಇದು ಬಂದು ಸೀರೆ. ಇವಾಗ ಕಾಣಿಸುತ್ತೆ. ಇದು ಪಲ್ಲು ಆಯ್ತು. ಇದು ಪೂರ್ತಿ ಸೀರೆ ಈ ತರ ಪುಟ್ ಬುಟ್ಟಗಳಿದೆ. ಅಂಡ್ ಇನ್ನೊಂದು ಇದು ಬುಟ್ಟ ಅಂದ್ರೆ ಇದು ಲೀಫ್ ಡಿಸೈನ್ ಇದೆ ಆಕ್ಚುಲಿ, ರೌಂಡ್ ಬುಟ್ಟ ಇಲ್ಲ. ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್. ಅಂಡ್ ಎಲ್ಲ ಕಡೆ ಬ್ರೌನ್ ಅಂಡ್ ರಸ್ಟ್ ಕಲರ್ ತುಂಬಾ ವೈರಲ್ ಆಗಿ ಹೋಗ್ತಾ ಇದೆ. ಬಟ್ ನಾವು ಆಕ್ಚುಲಿ ಅದೇ ಕಲರ್ ಕಾಂಬಿನೇಷನ್ ತಗೋಬೇಕಂತ ಹೋಗಿದ್ದು, ಬಟ್ ಅವ್ರು ಹೇಳಿದ್ರು ಇದು ಫಸ್ಟ್ ಪೀಸ್ ನಮ್ಮ ಹತ್ರ ಸ್ಯಾಂಪಲ್ ಪೀಸ್ ಬಂದಿರೋದು, ಅಂಡ್ ಇದೊಂದೇ ಪೀಸ್ ಇರೋದು. ಇದ್ರಲ್ಲಿ ಈ ಕಾಂಬಿನೇಷನ್ ಬೇರೆ ಸೀರೆಗಳು ಇರ್ಲಿಲ್ಲ ಶಾಪ್ ಅಲ್ಲಿ, ಇದೊಂದೇ ಸೀರೆ ಇದ್ದಿದ್ದು. ಅಂಡ್ ಇದು ನೋಡಿದ ತಕ್ಷಣನೇ ನಮ್ಗೆ ಇಷ್ಟ ಆಯ್ತು. ಸೊ ಹಾಗಾಗಿ ಇದನ್ನ ತಗೊಂಡ್ವಿ. ಸೊ ದಿಸ್ ಇಸ್ ಹೌ ದ ಸಾರಿ ಲುಕ್ಸ್ ಲೈಕ್. ಅಂಡ್ ಇದು ಬಂದು ಇದು ಬಂದು ಅರೌಂಡ್ 8500 rupees. ಡಿಸ್ಕೌಂಟ್ ಹೋಗಿ ಆಫರ್ ಪ್ರೈಸ್ ಅಲ್ಲಿ 8500 ಆಯ್ತು. ಬಟ್ ಸಿಲ್ಕ್ ಸೀರೆಗಳಂದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಸೊ ಹಾಗಾಗಿ ಐ ಥಿಂಕ್ ಇಟ್ಸ್ ವರ್ತ್. ವರ್ಷಾನ್ಗಟ್ಲೆ ಉಟ್ಕೊಳ್ಳೋ ಸೀರೆಗಳಲ್ವಾ, ಸೊ ಹಾಗಾಗಿ ತಗೊಂಡ್ವಿ ಅದನ್ನ. ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿತ್ತು. ಅಂಡ್ ನಮ್ಮ ಹತ್ರನು ಆ ಸೀರೆ ಇರ್ಲಿಲ್ಲ, ಆ ಕಲರ್ ಸೀರೆ ಇರ್ಲಿಲ್ಲ. ಸೊ ಹಾಗಾಗಿ ತಗೊಂಡ್ವಿ. ಅಂಡ್ ಇನ್ನೊಂದು ಮೇನ್ ಸೀರೆ ಅಂದ್ರೆ ಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ಉಡಿಸ್ಬೇಕು ಅಂತ ತಗೊಂಡಿರೋ ಸೀರೆ ಬಂದು ಇದು. ಐ ಹೋಪ್ ಯು ಕ್ಯಾನ್ ಸಿ. ಸ್ವಲ್ಪ ಮುಂದೆ ಬಂದು ತೋರಿಸ್ತೀನಿ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. ಇದು ಬಂದು ಲೀಫ್, ಚಿಕ್ಕ ಲೀಫ್ ಡಿಸೈನ್ ಇದೆ, ಇಷ್ಟೇ ಡಿಸೈನ್ ಇದೆ. ಅಂಡ್ ದಿಸ್ ಇಸ್ ದ ಬಾರ್ಡರ್ ಬಂದು ಪರ್ಪಲ್ ಕಲರ್ ಅಲ್ಲಿ ಇದೆ. ತಗೊಮ್ಮ ತೋರ್ಸು, ನಾನೇ ತೋರ್ಸಲ್ಲ. ಸೊ ಬಾರ್ಡರ್ ಬಂದು ಈ ತರ ಇದೆ. ಅಂಡ್ ಇದ್ರ ಕಾಂಬಿನೇಷನ್ ಒಂಥರ ತುಂಬಾ ವ್ಯತ್ಯಾಸವಾಗಿರೋ ಒಂದು ಕಲರ್. ಇದನ್ನ ಏನ್ ಹೇಳ್ಬೇಕಂತ, ಇದು ಚಾಕ್ಲೇಟ್ ಬ್ರೌನ್, ಬಟ್ ಈ ಕಡೆ ಮಾಡಿದ್ರೆ ನಿಮ್ಗೆ ಪಿಂಕ್ ಹಿಂಟ್ ಕಾಣಿಸ್ತಾ ಇದೆ. ಸ್ವಲ್ಪ ಹಿಂಗ್ ಮಾಡಿದ್ರೆ ಗ್ರೀನ್ ಕಲರ್ ಹಿಂಟ್ ಕಾಣಿಸುತ್ತೆ, ಪಾಚಿ ಕಲರ್ ಅಂತೀವಲ್ಲ ಆ ಕಲರ್ ಹಿಂಟ್ ಕಾಣಿಸುತ್ತೆ. ಬಟ್ ಡೈರೆಕ್ಟ್ ಆಗಿ ನೋಡಿದಾಗ ಬ್ರೌನ್ ಅನ್ಸುತ್ತೆ. ಅರ್ಥ ಆಗ್ತಾ ಇದೆಯಾ ನಿಮ್ಗೆ? 3 ಕಲರ್ ಇದೆ, ಬ್ರೌನ್ ಇದೆ, ಪಿಂಕ್ ಇದೆ, ಮತ್ತೆ ಗ್ರೀನ್ ಇದೆ. ಅದಕ್ಕೆ ಪರ್ಪಲ್ ಕಲರ್ ಬಾರ್ಡರ್ ಇದೆ. ಅಂಡ್ ಬಾರ್ಡರ್ ಕೂಡ ಅಷ್ಟೇ ನಾರ್ಮಲ್ ಬಾರ್ಡರ್ ಇಲ್ಲ, ಒಂದ್ ಸ್ವಲ್ಪ ಬೆಂಟೆಕ್ಸ್ ಬಾರ್ಡರು ಅಲ್ಲ, ಇದು ಗೊತ್ತಿಲ್ಲ ಏನೋ. ತುಂಬಾನೇ ಚೆನ್ನಾಗಿದೆ ಇದಂತೂ. ಅಂಡ್ ಇದ್ರದ್ದು ಪಲ್ಲು ಬಂದು ಸೇಮ್ ಪರ್ಪಲ್ ಕಲರ್ ಇದೆ. ಸೊ ದಿಸ್ ಇಸ್ ದ ಪಲ್ಲು. ಪರ್ಪಲ್ ಕಲರ್ ಪಲ್ಲು ಇದೆ ಅಂಡ್ ಬ್ರೌನ್ ಕಲರ್, ಈ ಕಲರ್ ಸೀರೆ ಇದೆ ಇದು. ಅಂಡ್ ಇದು ಬಂದು ಲಕ್ಷ್ಮಿಗೆ ಉಡ್ಸೋಣ ಅಂತ ಹೇಳಿ ನಾವು ತಗೊಂಡಿದ್ ಸೀರೆ. ಅಂಡ್ ಈ ಕಲರ್ ಕಾಂಬಿನೇಷನ್ ನಮ್ ಇಡೀ ಖಾನ್ದಾನ್ ಅಲ್ಲಿ ಯಾರ ಹತ್ರನೂ ಇಲ್ಲ. ನಮ್ಮ ಮಮ್ಮಿ ಹತ್ರ ಇಲ್ಲ, ನನ್ನ ಹತ್ರ ಇಲ್ಲ, ನಮ್ಮ ದೊಡ್ಡಮ್ಮನ ಹತ್ರ ಇಲ್ಲ, ನನ್ನ ತಂಗಿ ಹತ್ರ ಪಾಪ ಸೀರೆ ಕಲೆಕ್ಷನ್ ಇಲ್ಲ. ಸೊ ಯಾರ ಹತ್ರನೂ ಇಲ್ಲ ಈ ಕಲರ್ ಸೀರೆ. ಸೊ ಹಾಗಾಗಿ ಈ ಒಂದು ಕಾಂಬಿನೇಷನ್ ಸೀರೆನ ಡಿಫ್ರೆಂಟ್ ಆಗಿದೆ ಅಂಡ್ ಲಕ್ಷ್ಮಿ ಗುಡ್ಸಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ತಗೊಂಡ್ವಿ. ಅಂಡ್ ಇದು ಜಾಸ್ತಿ ಓಪನ್ ಮಾಡ್ತಾ ಇಲ್ಲ, ಬಿಕಾಸ್ ಪೂಜೆದಲ್ವಾ ಅಂತ ಹೇಳಿ ಓಪನ್ ಮಾಡ್ತಾ ಇಲ್ಲ. ಅಂಡ್ ಇದು ಬಂದು
ಅರೌಂಡ್ 12,000 ರುಪೀಸ್ ಹ್ಯಾಂಡ್ಲೂಮ್ ಸೀರೆ ಇದು. ಸೊ ಹಾಗಾಗಿ ಇಟ್ ಇಸ್ ದಟ್ ಮಚ್. ಸೊ ಐ ಹೋಪ್ ಇಷ್ಟು ಸೀರೆಗಳ ಕಲೆಕ್ಷನ್ ನಿಮಗೆ ಇಷ್ಟ ಆಗಿದೆ ಅಂತ. ಅಂಡ್ ಟೋಟಲ್ ನಾವು ಅರೌಂಡ್ 30,000 to 40,000ಗೆ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಬರೀ ಸೀರೆಗಳದು. ಎನಿವೇಸ್ ನಾನು ಜೊತೆಗೆ ನಮ್ಮಮ್ಮನ ಕರ್ಕೊಂಡು ಹೋಗಿ ಪಾಪ ನಮ್ಮ ಮಮ್ಮಿದ್ದು ಕಾಸು ಉಡಾಯಿಸ್ಕೊಂಡ್ಬಿಟ್ಟು ಬಂದ್ಬಿಟ್ಟಿದೀವಿ. ಚಿಕ್ಕ ಅನ್ಸ್ಬಿಟ್ಟು ಬಂದ್ಬಿಟ್ಟಿದೀವಿ. ನೆಕ್ಸ್ಟ್ ಟೈಮ್ ಇಂದ ನಮ್ಮ ಮಮ್ಮಿ ನನ್ನ ಜೊತೆ ಬರೋವಂತೆ ಶಾಪಿಂಗಿಗೆ. ಸೊ ಇಫ್ ಎನಿ ಒನ್ ಆಫ್ ಯು ಇಂಟ್ರೆಸ್ಟೆಡ್, ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ನನ್ನ ಜೊತೆ ಬನ್ನಿ ಶಾಪಿಂಗಿಗೆ. ಓಕೆನಾ? ಸೊ ಯಾ, ದಿಸ್ ವಾಸ್ ಮೈ ಸ್ಯಾರಿ ಹಾಲ್. ಹೇಗ ಅನ್ನಿಸ್ತು ಕಲರ್ ಕಾಂಬಿನೇಷನ್ಸ್ ಆಗ್ಲಿ ಅಥವಾ ಸೀರೆಗಳಾಗ್ಲಿ, ಹೇಗ ಅನ್ನಿಸ್ತು ಕಲೆಕ್ಷನ್, ಹೇಗ ಅನ್ನಿಸ್ತು ನನ್ನ ಸೆಲೆಕ್ಷನ್, ಹೇಗ ಅನ್ನಿಸ್ತು ಅಂತ ನನಗೆ ಖಂಡಿತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಅಂಡ್ ನಾನು ಇನ್ನೊಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ನಾನು ವರ್ಷ ಪೂರ್ತಿ ಶಾಪಿಂಗ್ ಮಾಡಲ್ಲ ಸೀರೆಗೆ. ವರ್ಷಕ್ಕೆ ಒಂದೇ ಸರಿ ಶಾಪಿಂಗ್ ಮಾಡೋದು. ದಟ್ ಇಸ್ ಡ್ಯೂರಿಂಗ್ ಹಬ್ಬ, ಲಕ್ಷ್ಮಿ ಹಬ್ಬಕ್ಕೂ ಒಂದಕ್ಕೇನೆ ನಾವು ಚಿಕ್ಕಪೇಟೆಗೆ ಶಾಪಿಂಗ್ ಹೋಗೋದು. ಅಂಡ್ ಹಂಗಾಗಿ ನಾನು ಬೇರೆ ಯಾವುದೇ ಹಬ್ಬಕ್ಕೂ ಏನಾದ್ರೂ ಬೇಕಾದ್ರೆ ಇದೇ ಟೈಮಲ್ಲಿ ನಾನು ತಂದ್ಬಿಡೋದು. ಯಾಕಂದ್ರೆ ಚಿಕ್ಕಪೇಟೆಗೆ ಹೋಗಿ ಬರೋದಕ್ಕೇನೆ ಒಂದ್ 4-5 ಅವರ್ ಬೇಕು ನಮ್ಮ ಮನೆಯಿಂದ. ಸೊ ಹಾಗಾಗಿ ಯಾವಾಗ್ಲೂ ಹೋಗಲ್ಲ. ಸೊ ಒಂದ್ಸರಿ ಹೋದಾಗ ನೀಟಾಗಿ ಎಲ್ಲಾನು ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ ನಾನು ಅಷ್ಟೇ. ಅಂಡ್ ಮಧ್ಯದಲ್ಲೂ ಅಷ್ಟೇ ಸೀರೆಗಳು ತಗೊಳಕ್ ಹೋಗಲ್ಲ. ಬಿಕಾಸ್ ಸೀರೆ ಅಷ್ಟು ಉಡಲ್ಲ ಅಂತ ಹೇಳ್ಬಿಟ್ಟು, ಈ ಹಬ್ಬ ಟೈಮಲ್ಲಿ ಮಾತ್ರನೇ ಬೇಕಿರುತ್ತೆ, ಅವಶ್ಯಕತೆ ಇರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟು ಸೀರೆ ಶಾಪ್ ಮಾಡ್ಕೊಂಡು ಬಂದಿದೀವಿ. ನೀವು ಹೋದ್ರೆ 1-2 ಸೀರೆ ತಗೊಂಡ್ ಬನ್ನಿ. ಐ ಮೀನ್ ನಿಮ್ಗೆ ಅವಶ್ಯಕತೆ ಇದ್ರೆ ಜಾಸ್ತಿ ತಗೊಳ್ಳಿ, ಬಟ್ ವೇಸ್ಟ್ ಆಗೆಲ್ಲ ತಗೋಬೇಡಿ ಅಂತ ಹೇಳಕ್ ಪ್ರಯತ್ನ ಪಡ್ತಾ ಇದೀನಿ ಅಷ್ಟೇ. ಎನಿವೇಸ್ ದಟ್ ಸೆಡ್, ಇವಾಗ ಇಷ್ಟು ನನ್ನ ಸೀರೆ ಶಾಪಿಂಗ್ ವ್ಲಾಗ್. ಹೇಗಿತ್ತು ಅಂತ ನನಗೆ ಖಂಡಿತ ತಿಳಿಸಿ. ಅಂಡ್ ಈ ವಿಡಿಯೋ ಅಂಡ್ ಸೀರೆಗಳ ಕಲೆಕ್ಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅಂಡ್ ಹಬ್ಬಕ್ಕೆ ಸೀರೆ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇರೋರಿಗೆಲ್ಲರಿಗೂ ಶೇರ್ ಮಾಡಿ. ಅಂಡ್ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಗೆ ಯಾವ ಸೀರೆ ಇಷ್ಟ ಆಯ್ತು ಅಂತ ಹೇಳಿ. ಅಂಡ್ ನನ್ನ ಚಾನೆಲ್ಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇವಾಗಲೇ ಮಾಡ್ಕೊಳ್ಳಿ, ಇಟ್ಸ್ ಫ್ರೀ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಐ ಹೋಪ್ ನಿಮ್ಗೆ ವ್ಲಾಗ್ಸ್ ಇಷ್ಟ ಆಗ್ತಾ ಇದೆ. ನಾನು ತುಂಬಾ ದಿನ ಆದ್ಮೇಲೆ, ತಿಂಗಳುಗಳೇ ಆದ್ಮೇಲೆ ನಾನು ಮತ್ತೆ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಗ್ತಾ ಇದೆ. ಅಂಡ್ ಐ ಆಮ್ ಟ್ರೈಂಗ್ ಟು ಬಿ ಕನ್ಸಿಸ್ಟೆಂಟ್ ಆಸ್ ಐ ವಾಸ್ ಬಿಫೋರ್. ಸೊ ಹಾಗಾಗಿ ನನ್ನ ಚಾನೆಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಫ್ರೈಡೇ ಅಂಡ್ ಮಂಡೇ ಬೆಳಿಗ್ಗೆ 11 ಗಂಟೆಗೆ ವ್ಲಾಗ್ಸ್ ನ ಅಪ್ಲೋಡ್ ಮಾಡ್ತೀನಿ. ಅಂಡ್ ಮಧ್ಯ ಶಾರ್ಟ್ಸ್ ಕೂಡ ಹಾಕ್ತಾ ಇರ್ತೀನಿ. ಸೊ ಹಾಗಾಗಿ ನನ್ನ ಇನ್ಸ್ಟಾಗ್ರಾಮ್ ಅಂಡ್ ಫೇಸ್ಬುಕ್ ಅಲ್ಲೂ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಬಾಯ್.